ನಮಸ್ಕಾರ ಗುರುವೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳಿದ್ನಲ್ವ ವ್ಲಾಗಿಗೆಲ್ಲ ಮಾಡೋಣ ಅಂತ. ಸೊ ಬೆಳಗ್ಗೆ ಹೊಲ್ದಾಗ ಮಾಡಿದ್ದೆ ಮಗ್ಗಿ ಏರಕ್ಕೆ ಅಂತೇಳಿ. ನಿಮಗೆ ಗೊತ್ತಲ್ವ, ಅಕಸ್ಮಾತ್ ಏನಾದ್ರು ಕೆಲಸ ಇಲ್ಲದ್ರೆ ಮಗ್ಗಿ ಏರಕ್ಕೆ ಬರೋದು. ಮುಂಚೆಗೆಲ್ಲ ಕೆಲಸದವಾಗ ಜಾಸ್ತಿ ನಾನು ವ್ಲಾಗ್ ಮಾಡಿರೋದು. ಸೊ ನಿನ್ನೆ ಔಷಧಿ ಹೊಡೆದಿದ್ದೆ ಗಿಡಗಳಿಗೆ. ಇವತ್ತು ಮಗ್ಗಿ ಹರ್ಕೊಂಡು ಗೊಬ್ಬರ ಹಾಕ್ಬೇಕು. ಏನಿಲ್ಲ, ಫಸ್ಟ್ ಮೊನ್ನೆ ಒಂದು ಡೇ 1 ಶೂಟಿಂಗ್ ನಡೀತು. ಅಂದರೆ ಇಲ್ಲೇ ನಮ್ಮ ಹೊಲ್ದ ಹತ್ರನೇ. ಸ್ವಲ್ಪ ಇಂಟ್ರೆಸ್ಟಿಂಗ್ ಇರಲಿಲ್ಲ ಅಂತೇಳಿ ಸ್ವಲ್ಪ ಈ ಸಲ ಬೇರೆ ಕಾನ್ಸೆಪ್ಟ್ ಟೈಪ್ ತಂದಿದ್ದೀನಿ. ಆವಾಗಲೇ ಒಂದು ಕಾನ್ಸೆಪ್ಟ್ ಟ್ರೈಲರ್ ಬಿಟ್ಟಿದ್ನಲ್ಲ, ಸ್ವಲ್ಪ ಹಂಗೆ ಇರುತ್ತೆ. ಡಿವೈನ್ ದೇವರು, ಸ್ವಲ್ಪ ಹಾರರ್ ಆ ಟೈಪ್ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ, ಇನ್ನೇನಲ್ಲ. ಈಗ ಫೆಬ್ರವರಿ ಒಳಗೆ 1000 ಸಬ್ಸ್ಕ್ರೈಬರ್ ಆಗ್ಬೇಕು, ಇಲ್ಲ ಅಂದರೆ ವೇಸ್ಟ್ ಆಗೋಗುತ್ತೆ. ನಾವು ಇಷ್ಟು ದಿನ ಮಾಡಿದ್ದಲ್ಲ. ಯಾಕಂದರೆ ಆಮೇಲೆ ಇನ್ಕ್ರೀಸ್ ಮಾಡ್ತಾರಂತೆ ಯೂಟ್ಯೂಬ್ನವ್ರು, ನನಗೆ ಹಂಗೆ ಗೊತ್ತಿಲ್ಲ. ಬಟ್ ಸುದ್ದಿ ಅಂತೂ ಬಂತು, 8000 ವಾಚ್ ಅವರ್ ಮಾಡ್ತಾರಂತೆ. ಬಟ್ ಏನೋ 4000 ವಾಚ್ ಅವರ್ಸ್ ಇಲ್ಲ. ಸೊ ನೋಡಿರಿ, ಪೂರ್ತಿ ವೀಡಿಯೋ ನೋಡಿರಿ. ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಿಲ್ಲ, ಒಂದು ವೀಡಿಯೋ ನೀವು ನೋಡ್ತೀರಾ, ಒಂದು ವ್ಯೂಸಿಗೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಖುಷಿ ಸಿಗುತ್ತೆ. ಏನೋ ಒಂದು ಮೋಟಿವೇಶನ್ ಸಿಗುತ್ತೆ ಅಷ್ಟೇ, ಇನ್ನೇನಲ್ಲ. ಓಕೆ, ಆ ಟೈಮಲ್ಲಿ 7 ಗಂಟೆ ಆಯಿತು. ಆವಾಗಲೇ ಬಂದಿದ್ದೆ. ಸ್ವಲ್ಪ ಎಲ್ಲ ನೋಡಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನು ಯಾರು ಕಮೆಂಟ್ ಹಾಕಿದಾರೆ, ಅವರೆಲ್ಲ ರಿಪ್ಲೈ ಕೊಟ್ಟು ಈಗ ಮಗ್ಗಿ ಎರಿಬೇಕಾಯ್ತಾ. ಮಗ್ಗಿ ಡೌನ್ ಆಗೈತಿ, ಅಲ್ಲೇ ಮುಗಿಯೋ ಸ್ಟೇಜ್ ಅಲ್ಲ. ರೀಲ್ಸ್ ಚಾನಲ್ ನೋಡಿರ್ತೀರಲ್ಲ, ನೋಡಿದ್ರೆ ಡೆಡ್ ಎಂಡ್ ಅಲ್ಲ, ಇನ್ನೇನು ಸ್ವಲ್ಪ ಬರೋಕತ್ತವ. ಬಟ್ ದೊಡ್ಡ ಮಗ್ಗಿ ಈಗ ಸ್ಟಾರ್ಟ್ ಆಗೈತಿ. ಆ ಕಡೆಗೆ ಐತಲ್ಲ ದೊಡ್ಡ ಕಾಕಡ, ಅದು ಈಗ ಸ್ಟಾರ್ಟ್ ಆಗೈತಿ. ಅದಕ್ಕೆ ಗೊಬ್ಬರ ಹಾಕ್ಬೇಕು. ನಿನ್ನೆ ಔಷಧಿ ಹೊಡ್ಕೊಂಡೋಗಿದ್ದೆ ಬಂದು. ಸೊ ಇದು ಅರಿಯೋದು ಮುಗಿದ ತಕ್ಷಣ ಒಂದು 100 ಗ್ರಾಮ್ ಸಿಗ್ತಾವೆ. ಒಂದು 100 ಗ್ರಾಮ್ ಹರ್ಕೊಂಡು ಒಟ್ಟು ಗೊಬ್ಬರ ಹಾಕಕ್ಕೆ. ನೆಕ್ಸ್ಟು ಸ್ವಲ್ಪ ಜಾಸ್ತಿ ಆಗ್ಬೇಕಲ್ಲ, ಸೊ ಅದನ್ನ ರೆಡಿ ಮಾಡ್ಕೋಬೇಕು ಈಗ. ಹಂಗಾಗಿ ಟೈಮ್ 9:30 ಮಗ್ಗಿ ಇರೋದಲ್ಲಿ ಆಗೈತೆ. ಈಗ ಇವಿಷ್ಟೇ, ಅವು ಒಂದು ಅರ್ಧ ಕೆಜಿ ಇರ್ಬೋದು, 100 ಗ್ರಾಮ್ ಇರ್ಬೋದು ಅಷ್ಟೇ. ಈಗ ಗೊಬ್ಬರ ಹಾಕ್ಬೇಕು. ರೆಡಿ ಇದೆ ಗೊಬ್ಬರ, ಗಟ್ಟಿ ಗೊಬ್ಬರ ಹಾಕ್ಕೊಂಡು ಮನೆ ಕಡೆಗೆ ಹೋಗಿ ಸ್ವಲ್ಪ ಎಡಿಟ್ ಮಾಡಬೇಕು. ಮೇನ್ ಪಾಯಿಂಟ್ ಅದಲ್ಲಿರೋದು. ಸೊ ಗೊಬ್ಬರ ಎಲ್ಲ ಹಾಕ್ಕೊಂಡು ಹೋಗೋಣ. ಓಕೆ, ಸೊ ಗೊಬ್ಬರ ಹಾಕೋದು ಮುಗಿದು ಮನೆ ಕಡೆಗೆ ಹೊಂಟಿ. ಮನೆಗೆ ಹೋಗಿ ಸ್ವಲ್ಪ ಎಡಿಟ್ ಮಾಡಬೇಕು. ಅವೆಲ್ಲ ಮೊನ್ನೆ ಒಂದು ಶೂಟ್ ಮಾಡಿದ್ವಲ್ಲ, ಅದನ್ನು ಎಡಿಟ್ ಮಾಡ್ಕೊಂಡು ಮುಂದಿಂದು ಶೂಟಿಂಗು, ಸ್ಟೋರಿ, ಡೈಲಾಗ್ಸ್ ಎಲ್ಲ ಬರಿಬೇಕು. ಪೂರ್ತಿ ಸ್ಟೋರಿ ಬರೆದೇನೆ, ಬಟ್ ಡೈಲಾಗ್ಸ್ ಎಲ್ಲ ಬರಿಬೇಕಲ್ಲ ನೆಕ್ಸ್ಟ್ ಸೀನಿಂದ. ಸೊ ಹಂಗಾಗಿ ಓಕೆ, ಇವತ್ತಿಗಿಷ್ಟೇ. ಎಡಿಟಿಂಗಿಂದ ಒಂದು ತೋರಿಸ್ತೀನಿ ಬನ್ನಿ ವೀಡಿಯೋ ನಿಮಗೆ. ಮಂತ್ಯಕ್ಕೆ ಹೋಗೋಣ. ಫಸ್ಟ್ ಮಂತ್ಯಕ್ಕೆ ಹೋಗಿ ಉಂಡು ವಾಪಸ್ ಮತ್ತೆ ಹೊಲ್ದಾಗ ಬಂದೀನಿ. ಇಲ್ಲೇ ಊರು ಬಡ್ಡಿ ಹೊಲ್ದಕ್ಕೆ ಎಡಿಟ್ ಮಾಡೋಕ್ಕಂತ ಕೂತ್ಕೊಂಡಿದ್ದೆ. ಬಟ್ 11 ಗಂಟೆಗೆ ಕರೆಂಟ್ ಬರ್ತಾವಲ್ಲ, ಕನಕಾಂಬರಿ ಹಚ್ಚಿದ್ವಲ್ಲ ಹಾಗೇನ, ಅದಕ್ಕೆ ನೀರು ಬಿಡ್ಬೇಕು ಈಗ. ಹಂಗಾಗಿ ಹೊಲ್ದಾಗ ಬಂದಿನಿ. ಅದು 1 ತಾಸು ಮೇಲೆ ಹಾಕೈತೆ, 1 ತಾಸು 2 ತಾಸು ಆಗ್ಬೋದು. ಬಟ್ 12 ಗಂಟೆ ಹೊಡ್ತಿ ಮುಗಿಬೋದು ನೀರು ಬಿಡೋದು. ಮೋಟ್ರ್ ಚಾಲು ಮಾಡ್ಕೊಂಡು ಬರ್ಕೊಂತೀನಿ. ಇನ್ನೊಂದು 10 ನಿಮಿಷ ಕರೆಂಟ್ ಬರೋದು, ಚಾಲು ಮಾಡ್ಕೊಂಬಂದು ನೀರು ಬಿಡ್ಬೇಕು. ಗಂಟೆ ಕರೆಂಟಲ್ಲೇ ಅಂತಿದ್ದಾವೆ. ಇದೊಂದು ಸಾಲೆ ಬಿಟ್ಟದಲ್ಲ ಜವಳಿಗೆ, ಸೊ ಇದನ್ನ ಬಿಟ್ಕೊಂಡು ಆ ಕಡೆ ಹೋಗ್ಬೇಕು. ಹೇಳ್ಬೇಕಂದ್ರೆ ಸೆಂಟ್ರಿಗೆ ಮೆಕ್ಕೆಜೋಳ ಹಾಕ್ಕೊಂಡಿವಿ, ಸ್ವಲ್ಪ ಹಿಂದೆ ಗ್ಯಾಪ್ ಇಟ್ಕೊಂಡು ಕನಕಾಂಬರಿ ಹಾಕ್ಕೊಂಡಿವಿ, ಫ್ರಂಟು ಒಂದು ಸ್ವಲ್ಪ ಜವಳಿ ಹುಡ್ಕೊಂಡಿವಿ. ಅಂದರೆ ಲೈಟಾಗಿ ಮುಂಚೆ ಕನಕಾಂಬರಿ ಇರ್ತದೆ, ಅದನ್ನ ಕೆಡಿಸಿದ್ವಿ. ಸ್ವಲ್ಪ ಜಾಗ ಉಳಿದಲ್ಲ, ವೇಸ್ಟ್ ಆಗಬಾರ್ದು ಅಂತ ಜವಳಿ ಹಾಕ್ಕೊಂಡಿವಿ. ಕೆಳಗಡೆ ಮಾಡ್ಕೊಂಡಿವಿ ಕನಕಾಂಬರಿ ಇರ್ಬೇಕು ಅವಾಗ ಸೆಂತಿ ಖರ್ಚಿಗಿದ್ದಂಗೆ. ಇದೆ ಕನಕಾಂಬರಿ ಸಣ್ಣದಿದೆ. ಅದೇ ಮೊನ್ನೆ ರೀಲ್ಸ್ ಎಲ್ಲ ಹಾಕಿದ್ನಲ್ಲ, ಸಸ್ಯ ಊರದು. ಒಂದು 15 ದಿನ 20 ದಿನ ಆಯ್ತು ಹಂಗೆ ಮೋಸ್ಟ್ಲಿ. ಸೊ ಇದಕ್ಕೆ ನೀರು ಬಿಡೋಕೆ ಮಳೆ ಅಂತೂ ಇಲ್ಲ ಕಂಪ್ಲೀಟಾಗಿ. ಮತ್ತು ನೀರು ಬಿಡೋಕ್ಕಲ್ಲ. ಈ ವರ್ಷ ಬರಗಾಲ ಅವನಜ್ಜಿ, ಒಟ್ಟ ಮಳೆ ಇಲ್ದಂಗೆ ಆಗ್ಬಿಡ್ತು. ಮೆಕ್ಕೆಜೋಳಕ್ಕೆ ಹೆಂಗೆ ಪುಣ್ಯಾಗ ನೀರು ಸಿಕ್ತು ಉಳ್ಕಂತ. ಫೈನಲಿ ನೀರು ಬಿಡೋದೆಲ್ಲ ಆಗೈತಿ ನೋಡಿರಿ. ಆ ಕಡೆ ಮೂಲೆಯಿಂದ ಹಿಡಿದು ಈ ಕಡೆ ಮೂಲೆವರೆಗೆ ಲಾಸ್ಟ್ ಇನ್ನೊಂದು 2 ಮಡಿ ಮುಟ್ಟಿಬಿಟ್ರೆ ಮುಗಿದೋತ್ತ. ಸೊ ನೀರು ಬಿಡೋದಾಗಿದೆ. ಇದು ಮುಗಿದ ತಕ್ಷಣ ಮನೆ ಕಡೆಗೆ ಹೋಗಿ ಎಡಿಟ್ ಮಾಡಬೇಕು. ಓಕೆನಾ.